ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಹೆಲ್ತಿಯಾಗಿರುವ ವೆಯ್ಟ್ ಲಾಸ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನಿಲ್ಲಿ ನೈಟ್ ನೆನೆಸಿಟ್ಕೊಂಡಿರೋ ಅಲಸಂದೆ ಕಾಳು, ರಾಜ್ಮಾ, ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಎಲ್ಲ ಕಾಳುಗಳೂ ರಿಚ್ ಆ್ಯಂಡ್ ಪ್ರೋಟೀನ್ಸ್ ಇರೋದ್ರಿಂದ ನಾನು ಇದನ್ನು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ ಈ ಸಲಾಡಿಗೆ. ನೆನೆಸಿಟ್ಕೊಂಡಿರೋ ಕಾಳುಗಳನ್ನ ನಾನು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು 2 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಹೆಸರು ಕಾಳನ್ನ ಆ್ಯಡ್ ಮಾಡ್ಕೋತಾ ಇಲ್ಲ, ಯಾಕೆಂದರೆ ಹೆಸರು ಕಾಳು ಬೇಗ ಬೆಂದ್ಬಿಡತ್ತೆ ಮತ್ತು ಪೇಸ್ಟ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಬರೀ ಅಲಸಂದೆ ಕಾಳು, ಕಡಲೆಕಾಳು, ರಾಜ್ಮಾ ಆ್ಯಡ್ ಮಾಡಿಕೊಂಡು 4 to 5 ವಿಜಿಲ್ಸ್ನ ಹಾಕಿಸ್ಕೋತಾ ಇದ್ದೀನಿ. ಈ ಸ್ಯಾಲಡ್ನ ನಾನಂತೂ ವಾರಕ್ಕೆ ಒಂದ್ಸಲ ಆದರೂ ಮಾಡೇ ಮಾಡ್ತೀನಿ. ಆ್ಯಂಡ್ ಇದು ತುಂಬ ರಿಚ್ ಆ್ಯಂಡ್ ಪ್ರೋಟೀನ್ ಆಗಿರೋದ್ರಿಂದ ನಾನು ಸಪ್ರೇಟ್ ಬೌಲಲ್ಲಿ ಹೆಸರು ಕಾಳನ್ನ ಬೇಯಿಸ್ಕೋತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋ ಎಲ್ಲ ಕಾಳುಗಳನ್ನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಈ ಕಾಳನ್ನ ಬೇಯಿಸ್ಕೊಂಡಿರೋ ನೀರನ್ನು ಕೂಡ ನೀವು ರಸಮಾಗಿ ಯೂಸ್ ಮಾಡ್ಕೋಬೋದು ಅಥವಾ ಕಟ್ಸಾರಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ನಂತರ ನಾನು ಒಂದು ಸೌತೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಆನಿಯನ್ನ ಸ್ಮಾಲಾಗಿ ಚಾಪ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನಂತರ 1 or 2 ಕ್ಯಾರೆಟ್ಸ್ನ ಸಣ್ಣದಾಗಿ ತುರ್ಕೊಂಡು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈವನ್ ಕ್ಯಾರೆಟ್ಸ್ ಕೂಡ ತುಂಬ ಒಳ್ಳೆಯದು, ಕ್ಯಾಲೋರೀಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಅದರಿಂದ ನಾನು ಇದು ಎಲ್ಲ ಐಟಮ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಟೊಮ್ಯಾಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಟ್ಯಾಂಗಿನೆಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಬೇಕಾಗಿರೋ ಎಲ್ಲ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ನಾನಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಈಸ್ಟರ್ನ್ ಅವ್ರದ್ದು ಜೀರಿಗೆ ಪುಡಿ ಕೂಡ ತುಂಬ ಒಳ್ಳೆಯದು. ಅದು ಕೊಲೆಸ್ಟ್ರಾಲ್ಸ್ನ ಕಮ್ಮಿ ಮಾಡುತ್ತೆ. ಅದಕ್ಕಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈವನ್ ಸ್ಯಾಲಡ್ ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಒಂದು 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಸ್ಪೂನಷ್ಟು ಚಾಟ್ ಪೌಡರ್ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗರಂ ಮಸಾಲ ನೀವು ಆಪ್ಷನಲ್ ಆಗಿ ಇಟ್ಕೋಬೋದು, ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ ಬಾಡಿಗೆ, ಅದಕ್ಕಾಗಿ. ಬಟ್ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ಫ್ಲೇವರ್ನ, ಸೊ ಅದಕ್ಕಾಗಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅದರ ನಂತರ ನಾನು ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ರಸ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಲಾಡ್ಗೆ ಲೆಮನ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈವನ್ ಲೆಮನ್ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾನು ಲೆಮನ್ನ ಕೂಡ ಈ ಹೆಲ್ತಿ ಸಲಾಡ್ ಡಯಟ್ಗೆ ಆ್ಯಡ್ ಮಾಡಿಕೊಂಡು ಎಲ್ಲ ಐಟಮ್ಸ್ನು ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಸಪ್ರೇಟ್ ಸರ್ವಿಂಗ್ ಬೌಲಿಗೆ ಸ್ಯಾಲಡ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಿಗೆ ನಾನು ಒಂದು ಐಟಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ವಿಚ್ ಇಸ್ ರಿಚ್ ಆ್ಯಂಡ್ ಪ್ರೋಟೀನ್. ಯಾವುದಂತ ಅಂದರೆ ಅದು ರೋಸ್ಟೆಡ್ ಗ್ರೌಂಡ್ನಟ್ಸ್. ಸೊ ಈ ಗ್ರೌಂಡ್ನಟ್ಸ್ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ ಆ್ಯಂಡ್ ಈವನ್ ಗುಡ್ ಫಾರ್ ಬೋನ್ಸ್ ಆಲ್ಸೋ. ಸೊ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡಿಕೊಂಡು ಕರ್ಡ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.